ಶಿವಾಜಿ ಮಹಾರಾಜರು ಮಹಾನ್, ಧೀಮಂತ, ಧೈರ್ಯಶಾಲಿ ಮತ್ತು ಪ್ರಜಾಪ್ರಿಯ ರಾಜರಾಗಿದ್ದರು. ಅವರು ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಜನರ ಹಕ್ಕುಗಳಿಗಾಗಿ ಹೋರಾಡಿದರು. ಅವರ ಜೀವನವು ಶಿಸ್ತು, ಧೈರ್ಯ ಮತ್ತು ದೇಶಭಕ್ತಿಗೆ ಪ್ರೇರಣೆಯಾಗಿದೆ. ಹಾಗಾಗಿ ಇಂದಿಗೂ ಕೂಡ ದೇಶದ ಯುವ ಜನತೆ ಶಿವಾಜಿ ಮಹಾರಾಜರ ಎಲ್ಲ ಆದರ್ಶ ಗುಣಗಳನ್ನು ಪ್ರೇರಣಾಶಕ್ತಿಯಾಗಿ ಅಳವಡಿಸಿಕೊಳ್ತಾ ಇದ್ದಾರೆ. ಶಿವಾಜಿ ಮಹಾರಾಜರು ಜನನವು ಮಹಾರಾಷ್ಟ್ರದ ಶಿವನೇರಿ ಕೋಟೆಯಲ್ಲಿ ಕ್ರಿಸ್ತಶಕ 1630 ಫೆಬ್ರವರಿ 19ರಂದು ಜನನವಾಗುತ್ತದೆ. ತಾಯಿ ಜೀಜಾಬಾಯಿ, ತಂದೆ ಶಹಾಜಿ ಭೋಸ್ಲೆ. ಇನ್ನು ಚಿಕ್ಕ ಬಾಲಕನಲ್ಲಿರುವಾಗಲೇ ತಾಯಿ ಜೀಜಾಬಾಯಿಯು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಭಗವದ್ಗೀತೆ, ರಾಮಾಯಣ, ಮಹಾಭಾರತದಂಥ ಮಹಾನ್ ಕಾವ್ಯಗಳನ್ನು ಶಿವಾಜಿ ಮಹಾರಾಜರಿಗೆ ಬೋಧನೆ ಮಾಡಿ ಅದರಲ್ಲಿರುವಂಥ ಎಲ್ಲ ಆದರ್ಶ ಗುಣಗಳನ್ನು ಬೆಳೆಸಿರ್ತಾರೆ. ತಾಯಿ ಜೀಜಾಬಾಯಿ ಅವರು ಒಂದು ಒಳ್ಳೆಯ ಸಂಸ್ಕಾರವನ್ನು ಶಿವಾಜಿ ಮಹಾರಾಜರಿಗೆ ಚಿಕ್ಕಂದಿನಲ್ಲಿರುವಾಗಲೇ ನೀಡಿರುತ್ತಾರೆ. ಹಾಗಾಗಿ ಭವಿಷ್ಯತ್ತಿನ ಮಹಾರಾಜರ ಎಲ್ಲ ಗುಣಗಳನ್ನು ಶಿವಾಜಿ ಮಹಾರಾಜರು ಚಿಕ್ಕಂದಿನಲ್ಲಿರುವಾಗಲೇ ಅಳವಡಿಸಿಕೊಂಡಿರುತ್ತಾರೆ. ಛತ್ರಪತಿ ಶಿವಾಜಿ ಮಹಾರಾಜರು ಕನಸು ಸ್ವತಂತ್ರ ಮತ್ತು ನ್ಯಾಯಸಮ್ಮತ ಮರಾಠ ಸಾಮ್ರಾಜ್ಯವನ್ನು ನಿರ್ಮಿಸುವುದಾಗಿತ್ತು. ಅವರು ಜನರ ಹಕ್ಕುಗಳನ್ನು ರಕ್ಷಿಸಿ ಸ್ವರಾಜ್ಯ ಸ್ಥಾಪನೆ ಮಾಡುವುದು ತಮ್ಮ ಜೀವನದ ಗುರಿಯಾಗಿ ಕಂಡಿದ್ದರು. ಅವರ ಕನಸು ನಂತರ ಹಿಂದ್ವಿ ಸ್ವರೂಪದಲ್ಲಿ ನನಸಾಗ್ತದೆ. ಈ ಕನಸಿನ ನನಸಿಗಾಗಿ ದಾದಾಜಿ ಕೊಂಡದೇವರು ಶಿವಾಜಿ ಮಹಾರಾಜರಿಗೆ ಗೆರಿಲ್ಲಾ ಯುದ್ಧ ತಂತ್ರ, ರಾಜಕೀಯ ಆಳ್ವಿಕೆ ಹಾಗೂ ಇತರ ಎಲ್ಲ ಯುದ್ಧ ತಂತ್ರಗಳನ್ನು ಬೋಧನೆ ಮಾಡ್ತಾರೆ.